ಎಲ್ಲರಿಗೂ ನಮಸ್ಕಾರ. ರ್ಯಾಷನಲಿಸ್ಟ್ ಪೀಪಲ್ ಆಫ್ ಇಂಡಿಯಾ ವೇದಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಚೇತನ್ ನಾಯ್ಕ್. ಇವತ್ತಿನ ದಿನ ನಾನು ನಿಮ್ಮೊಟ್ಟಿಗೆ ಸರ್ಕಾರಿ ಶಾಲೆಯ ಶಿಕ್ಷಕರ ಸಮಸ್ಯೆಗಳ ಕುರಿತು ಒಂದೆರಡು ವಿಚಾರಗಳನ್ನ ಹಂಚಿಕೊಳ್ಳಲಿದ್ದೇನೆ. ಬದಲಿಸಬಲ್ಲ ಬಡ ಮಕ್ಕಳ ಜಾತಕ, ಬದಲಿಸಬಲ್ಲ ಬಡ ಮಕ್ಕಳ ಜಾತಕ, ಸಮಾಜದ ನಿಜ ರಕ್ಷಕ, ಸರ್ಕಾರಿ ಶಾಲೆಯ ಶಿಕ್ಷಕ, ಇಷ್ಟೊಂದು ಕೆಲಸ ನಿಮಗೆ ಆತಕ, ಇಷ್ಟೊಂದು ಕೆಲಸ ನಿಮಗೆ ಆತಕ. ಈ ಪದಗಳನ್ನ ನೋಡ್ತಿರ್ಬೇಕಾದ್ರೆ ಸರ್ಕಾರಿ ಶಾಲೆಯ ಶಿಕ್ಷಕರು ಎಷ್ಟು ಕಾರ್ಯಭಾರದ ಒತ್ತಡವನ್ನ ಎದುರಿಸಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗಿರ್ಬೋದು ಅನ್ಕೊಳ್ತೇನೆ. ಮೊದಲಿಗೆ ಈ ಸರ್ಕಾರಿ ಶಾಲೆಯ ಶಿಕ್ಷಕರನ್ನ ನೋಡ್ಬೇಕಾದ್ರೆ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿರ್ಬೋದು ಅಥವಾ ಪ್ರೌಢಶಾಲೆಯ ಶಿಕ್ಷಕರಾಗಿರ್ಬೋದು, ಇವರುಗಳು ಚೆನ್ನಾಗಿ ಓದಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ನೇಮಕವಾದಂತಹ ಅತ್ಯಂತ ಬುದ್ಧಿಜೀವಿಗಳು. ಹಾಗೆಯೇ ಸರ್ಕಾರಿ ಶಾಲೆಗಳು ಕೂಡ ಬಡ ವಿದ್ಯಾರ್ಥಿಗಳಿಗೆ, ಮಧ್ಯಮ ವರ್ಗದ ಮಕ್ಕಳುಗಳಿಗೆ ಶಿಕ್ಷಣವನ್ನ ನೀಡುವಂತಹ ಪ್ರಮುಖ ಆಧಾರ ಸ್ತಂಭಗಳಾಗಿ ಕಾರ್ಯನಿರ್ವಹಿಸ್ತಾ ಇವೆ. ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ನಾವು ನೋಡಲಾಗಿ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಕುಸಿತ ಕಾಣ್ತಿದೆ ಅನ್ನೋದು ನನ್ನ ವಾದವಾಗಿದೆ. ಯಾಕಂತಂದ್ರೆ ಒಂದು ಮಗುವು ಓದಬೇಕಾದ್ರೆ, ಒಂದು ಮಗುವಿಗೆ ಓದಲು ಬೇಕಾದಂತಹ ಎಲ್ಲ ಸೌಲಭ್ಯಗಳು ಸರ್ಕಾರಿ ಶಾಲೆಯಲ್ಲಿ ಉಚಿತವಾಗಿ ಸಿಕ್ಕರೂ ಕೂಡ ಪಾಲಕರು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಒಯ್ದು ಸೇರಿಸ್ತಾ ಇದ್ದಾರೆ. ಕಾರಣ ಬಹಳಷ್ಟಿವೆ. ಇದನ್ನ ಒಂದೊಂದಾಗಿ ನೋಡ್ತಾ ಹೋದರೆ, ಮೊದಲಿಗೆ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳಾದ ಸುಸಜ್ಜಿತ ಕಟ್ಟಡ, ಶುದ್ಧ ಕುಡಿಯುವ ನೀರು, ವಿದ್ಯುತ್ ಸೌಲಭ್ಯ, ಶುಚಿತ್ವದಿಂದ ಕೂಡಿದಂತಹ ಪರಿಸರ ಅಥವಾ ಶೌಚಾಲಯಗಳ ಸೌಲಭ್ಯ, ಇವುಗಳಲ್ಲಿ ಕೆಲವೊಂದಿಷ್ಟು ಕೊರತೆಗಳನ್ನ ನಾವು ನೋಡಿದ್ದೀವಿ. ಇನ್ನು ಎರಡನೇದಾಗಿ ಸರ್ಕಾರದ ಯೋಜನೆಗಳಂತಂದ್ರೆ ಒಂದೇದು ನಾವು ಬಿಸಿ ಊಟ ಅಂತ ಹೇಳ್ಬೋದು. ಬಿಸಿ ಊಟ, ಕ್ಷೀರಭಾಗ್ಯ ಯೋಜನೆ ಅಥವಾ ಪೂರಕ ಪೌಷ್ಟಿಕ ಆಹಾರವನ್ನು ಒದಗಿಸುವುದು, ಇವೆಲ್ಲವುಗಳ ದಾಖಲೆಯನ್ನ ಮಾಡಲಿಕ್ಕೆ ಶಿಕ್ಷಕರ ತಮ್ಮ ದಿನದ ಅರ್ಧ ದಿನವನ್ನ ವ್ಯಯಿಸ್ತಾ ಇದ್ದಾರೆ. ಜೊತೆಗೆ ಆನ್ಲೈನ್ ನಲ್ಲಿ ವರ್ಕ್ ಆದಂತಹ ಸ್ಯಾಟ್ಸ್ ವರ್ಕ್ ಆಗಿರ್ಬೋದು, ಯುಡೈಸ್ ವರ್ಕ್ ಆಗಿರಬಹುದು, ಹಾಗೆ ಎಲ್ಲ ಮಾಹಿತಿಗಳನ್ನ ಸ್ಪ್ರೆಡ್ ಶೀಟ್ಗಳಲ್ಲಿ, ಎಕ್ಸೆಲ್ ಶೀಟ್ಗಳಲ್ಲಿ ಮಾಹಿತಿಗಳನ್ನ ನಿರ್ವಹಿಸಬೇಕಾದಂತಹ ಅನಿವಾರ್ಯತೆ ಶಿಕ್ಷಕರಿಗಿದೆ. ಈ ಎಲ್ಲ ಕಾರ್ಯಗಳನ್ನ ನಿರ್ವಹಿಸಲಿಕ್ಕೆ ಶಾಲೆಗಳಲ್ಲಿ ಸೆಪರೇಟ್ ಆಗಿ ಕಂಪ್ಯೂಟರ್ ಆಪರೇಟರ್ಸ್ ಆಗಿರ್ಲಿ ಅಥವಾ ಕ್ಲರ್ಕ್ಸ್ ಗಳಾಗಿರ್ಲಿ ಇಲ್ಲ. ಈ ಎಲ್ಲ ದಾಖಲೆಗಳನ್ನ ಆನ್ಲೈನ್ ನಲ್ಲಿ ಮಾಡಬೇಕಾಗಿದೆ. ಮತ್ತೆ ಈಗ ಈ ವರ್ಷದಿಂದ LVA ಅನ್ನುವಂತ ಒಂದು ಹೊಸ ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ. ಇಲ್ಲಿ ಪ್ರತಿ ವಿಷಯದ, ಪ್ರತಿ ಪಾಠದ ಕುರಿತು ಒಂದು ಪರೀಕ್ಷೆ ನಡೆಸ್ತಾರೆ. ಆ ಪರೀಕ್ಷೆಯಲ್ಲಿ ಮಗುವು ಪಡೆದಂತಹ ಅಂಕಗಳನ್ನ ಆನ್ಲೈನ್ ನಲ್ಲಿ ನಮೂದಿಸಬೇಕಾಗುತ್ತೆ. ಸೊ ಇವೆಲ್ಲ ದಾಖಲೆಗಳ ನಿರ್ವಹಣೆಯಲ್ಲಿ ಶಿಕ್ಷಕರುಗಳು ತಮ್ಮ ದಿನದ ಅರ್ಧಕ್ಕಿಂತಲೂ ಹೆಚ್ಚು ಸಮಯವನ್ನ ವ್ಯಯಿಸಿದಾಗ ಪರಿಣಾಮಕಾರಿಯಾಗಿರಿ ಅಥವಾ ಗುಣಮಟ್ಟಕಾರಿಯಾದಂತಹ ಬೋಧನೆಯನ್ನ ಮಾಡಲಿಕ್ಕೆ ಅವರಿಗೆ ಸಾಧ್ಯವ ಎಂಬುದು ನನ್ನ ವಾದ. ಇದು ಸರ್ಕಾರಕ್ಕೆ ಏಕೆ ತಿಳಿಯುತ್ತಿಲ್ಲ ಎಂಬುದು ನನ್ನ ಮತ್ತೂ ವಾದ. ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ತರಗತಿವಾರು ಶಿಕ್ಷಕರುಗಳ ಕೊರತೆ ಇದೆ, ವಿಷಯವಾರು ಶಿಕ್ಷಕರುಗಳ ಕೊರತೆ ಇದೆ, ಪೂರ್ಣಾವಧಿ ಶಿಕ್ಷಕರ ಕೊರತೆ ಅಂತೂ ಬಹಳಷ್ಟಿದೆ. ಒಂದು ಅಂಕಿಅಂಶದ ಪ್ರಕಾರ ಸುಮಾರು 60,000ಕ್ಕೂ ಅಧಿಕ ಸರ್ಕಾರಿ ಶಾಲೆಗಳಲ್ಲಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ನಮ್ಮ ಕರ್ನಾಟಕದಲ್ಲಿದೆ. ಇನ್ನು ಏಕೋಪಾಧ್ಯಾಯ ಶಾಲೆಗಳು ಕೆಲವೊಂದಿಷ್ಟು ನಾವು ನೋಡ್ತೇವೆ. ಏಕೋಪಾಧ್ಯಾಯ ಶಾಲೆಗಳೇನಪ್ಪಾ ಅಂತಂದ್ರೆ ಒಬ್ಬರೇ ಶಿಕ್ಷಕರು ಒಂದು ಪೂರ್ತಿ ಶಾಲೆಯನ್ನ ನೋಡ್ಕೊಳ್ಬೇಕಾದಂತ ವ್ಯವಸ್ಥೆ. ಇದು ಸಾಧ್ಯನಾ? ಒಬ್ಬರಿಂದ ಮಾತ್ರ ಒಂದು ಶಾಲೆ ಪೂರ್ತಿಯಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯನಾ? ಇದು ಯಾಕೆ ಸರ್ಕಾರದ ಗಮನಕ್ಕೆ ಬರ್ತಾ ಇಲ್ಲ? ಮುಂದುವರೆದು ನೋಡ್ಬೇಕಾದ್ರೆ ಬಡ್ತಿಯಲ್ಲಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಸಮಯಗಳಲ್ಲಿ ವೇತನಗಳಲ್ಲಿ ವಿಳಂಬವನ್ನು ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಟ್ರಾನ್ಸ್ಫರ್ ಆಗುತ್ತೆ ಅಥವಾ ವರ್ಗಾವಣೆ ಆಗಬೇಕಾದ್ರೆ ಬಹಳಷ್ಟು ತೊಂದರೆಗಳನ್ನ ಶಿಕ್ಷಕರು ಅನುಭವಿಸ್ತಾ ಇದ್ದಾರೆ. ಹಾಗೆ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಗೊಳಿಸಬೇಕಂತೂ ಸರ್ಕಾರಿ ಶಾಲೆಯ ಶಿಕ್ಷಕರು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದನ್ನ ನಾವು ನೋಡಿದ್ದೇವೆ. ಇಷ್ಟೆಲ್ಲ ತೊಂದರೆಗಳು ಶಿಕ್ಷಕರುಗಳಿಗೆ ಯಾಕಾಗಿ ಎನ್ನುವುದು ನಮ್ಮ ನ್ಯಾಷನಲಿಸ್ಟ್ ಪೀಪಲ್ ಆಫ್ ಇಂಡಿಯಾ ವೇದಿಕೆಯ ಪ್ರಶ್ನೆಯಾಗಿದೆ. ಇನ್ನು ಉನ್ನತ ಶಿಕ್ಷಣ ಮಟ್ಟಕ್ಕೆ ಹೋಲಿಸಿ ನೋಡಿದಾಗ ಸರ್ಕಾರಿ ಶಾಲೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕರುಗಳು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಲು ಅತ್ಯಂತ ಜವಾಬ್ದಾರಿಯುತವಾದಂತಹ ಕಾರ್ಯವನ್ನು ನಿರ್ವಹಿಸಿದರೂ ಕೂಡ ವೇತನದಲ್ಲಿ ಕೆಲವೊಂದಿಷ್ಟು ತಾರತಮ್ಯಗಳನ್ನು ಎದುರಿಸ್ತಾ ಇದ್ದಾರೆ. ಹಾಗೆಯೇ ಕೆಲವೊಂದಿಷ್ಟು ಸರ್ಕಾರಿ ಶಾಲೆಗಳು ನಿರ್ಜನ ಪ್ರದೇಶಗಳಲ್ಲಿಯೋ ಗುಡ್ಡಗಾಡು ಪ್ರದೇಶಗಳಲ್ಲಿಯೋ ಇವೆ. ಅಲ್ಲಿ ಹೋಗಲಿಕ್ಕೆ ಮೂಲಭೂತ ಸೌಲಭ್ಯಗಳು ಅಥವಾ ಅಲ್ಲಿ ಪ್ರಯಾಣ ಮಾಡಲಿಕ್ಕೆ ಸೌಲಭ್ಯಗಳ ಕೊರತೆಯೂ ಸಹಿತ ಇದ್ದರೂ ಕೂಡ ಶಿಕ್ಷಕರು ಅಲ್ಲಿ ಹೋಗಿ ಬೋಧಿಸಬೇಕಾದಂತಹ ಅನಿವಾರ್ಯತೆ ಇದೆ. ಇಷ್ಟೆಲ್ಲ ಕಷ್ಟಗಳ ಮಧ್ಯೆ ಸರ್ಕಾರ
ಚುನಾವಣೆ ಕಾರ್ಯಕ್ಕೆ ಈ ಶಿಕ್ಷಕರನ್ನ ಬಳಸಿಕೊಳ್ಳುತ್ತೆ, ಜಾತಿ ಸಮೀಕ್ಷೆಗೆ ಶಿಕ್ಷಕರನ್ನ ಬಳಸಿಕೊಳ್ಳುತ್ತೆ, ಜನಗಣತಿಗೆ ಶಿಕ್ಷಕರನ್ನ ಬಳಸಿಕೊಳ್ಳುತ್ತೆ, ಮತ್ತೆ ಸರ್ಕಾರದ ಯಾವುದೇ ತೆರನಾದಂತಹ ಡೇಟಾ ಕಲೆಕ್ಷನ್ ವರ್ಕ್ಗೆ ಈ ಶಿಕ್ಷಕರನ್ನ ಬಳಸಿಕೊಳ್ಳುತ್ತೆ. ಇಷ್ಟೆಲ್ಲ ಒಬ್ಬ ಶಿಕ್ಷಕನ ಮೇಲೆ ನೀವು ಭಾರ ಇರುವುದರಿಂದ ಅವರು ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯನಾ ಅನ್ನುವುದ ಸರ್ಕಾರಕ್ಕೆ ಏಕೆ ಮನವರಿಕೆ ಆಗುತ್ತಿಲ್ಲ ಎಂಬುದು ನಮ್ಮ ಪ್ರಶ್ನೆ. ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಕಾಳಜಿ ವಹಿಸಬೇಕು, ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಬೇಕು, ಸರ್ವತೋಮುಖ ಬೆಳವಣಿಗೆ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕು. ಸರ್ಕಾರಿ ಶಾಲೆಯ ಶಿಕ್ಷಕರುಗಳನ್ನ ಪೂರ್ಣ ಪ್ರಮಾಣದಲ್ಲಿ ಬೋಧಿಸಲಿಕ್ಕೆ ಮಾತ್ರ ಅವರಿಗೆ ಅವಕಾಶ ಸಿಗುವಂತೆ ಸರ್ಕಾರ ನೋಡಿಕೊಳ್ಬೇಕೆಂಬುದು ನಮ್ಮ ವಾದ. ಈ ಮೂಲಕ ನಮ್ಮ ವೇದಿಕೆಯ ಮೂಲಕ ಸರ್ಕಾರದಲ್ಲಿ ಆಗ್ರಹ ಮಾಡ್ತಾ ಇದ್ದೇವೆ. ನಾವು ನಮ್ಮ ಸರ್ಕಾರಿ ಶಾಲೆಗಳು ಅತ್ಯುನ್ನತ ಶಿಕ್ಷಣವನ್ನು ನೀಡುವಂತಹ ಶಾಲೆಗಳಾಗಿ ಪರಿವರ್ತನೆಯಾಗಬೇಕು. ಸರ್ಕಾರಿ ಶಾಲೆಯ ಶಿಕ್ಷಕರುಗಳು ಪೂರ್ಣ ಪ್ರಮಾಣದಲ್ಲಿ ಬೋಧನೆ ಮಾತ್ರ ಮಾಡುವಂತೆ ಅವರಿಗೆ ಅನುಕೂಲ ಒದಗಿಸಬೇಕು. ಜೊತೆಗೆ ಸರ್ಕಾರಿ ಶಾಲೆಯ ಶಿಕ್ಷಕರುಗಳು ತಮ್ಮ ಜೀವನವನ್ನು ಅತ್ಯುನ್ನತ ಮಟ್ಟದಲ್ಲಿ ನಿರ್ವಹಿಸುವಂತೆ ಅವರಿಗೆ ಸೌಲಭ್ಯಗಳನ್ನ ಒದಗಿಸಬೇಕು. ಸರ್ಕಾರ ಈ ಕುರಿತು ಆಯೋಗಗಳನ್ನು ರಚಿಸಿ, ಸಮಿತಿಗಳನ್ನು ರಚಿಸಿ, ತಜ್ಞರುಗಳೊಟ್ಟಿಗೆ ಚರ್ಚೆ ಮಾಡಿ ಯಾವುದೇ ದಾರಿಯನ್ನ ಆಯ್ಕೆ ಮಾಡಿಕೊಂಡ್ರು ಕೂಡ ಈ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಬೇಕು ಅಂತ ಹೇಳಿ ನಮ್ಮ ನ್ಯಾಷನಲಿಸ್ಟ್ ಪೀಪಲ್ ಆಫ್ ಇಂಡಿಯಾ ವೇದಿಕೆ ಮೂಲಕ ಸರ್ಕಾರದಲ್ಲಿ ಆಗ್ರಹಿಸುತ್ತೇನೆ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವೇ, ನಿಮ್ಮ ಬೆಂಬಲವೇ, ನಿಮ್ಮ ಸಹಕಾರವೇ ನಮ್ಮ ಈ ವೇದಿಕೆಯ ಕಾರ್ಯಶೀಲತೆಯ ಶಕ್ತಿಯಾಗಲಿದೆ. ಸ್ನೇಹಿತರ ಸಹಕಾರ, ಗುರು ಹಿರಿಯರ ಆಶೀರ್ವಾದ ನಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ, ಬನ್ನಿ ಎಲ್ಲರೂ ಒಂದಾಗಿ ಸದೃಢ ಭಾರತವನ್ನ ನಿರ್ಮಿಸೋಣ. ಜೈ ಹಿಂದ್, ನಮಸ್ಕಾರ.